ದಲಿತರ ಮೇಲೆ ದೌರ್ಜನ್ಯ ಅಂತ ನಡೀತಿದೆ. ಮೂಲಭೂತ ಸೌಕರ್ಯದಿಂದ ಕೊರತಾ ಇರ್ತಕ್ಕಂಥ ಈ ಒಂದು ಮನೆಗಳಿಗೆ, ಅದರಲ್ಲೂ ನಮ್ಮ ಮನೆಗೆ ಅಂತ ಬೇಕಂತಲೇ ಉದ್ದೇಶಪೂರ್ವಕವಾಗಿ ಒಂದು ಉಪಟಳವನ್ನು ಕೊಡ್ತಾ ಇದ್ದಾರೆ. ಆಶ್ರಯ ಯೋಜನೆ ಅಡಿಯಲ್ಲಿ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದಾರೆ. ಅಲ್ಲದೆ 94C ಅಡಿಯಲ್ಲಿ ಕೂಡ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದಾರೆ. ಹಕ್ಕುಪತ್ರ ವಿತರಣೆ ಮಾಡುವಾಗ ರಸ್ತೆ ಇಲ್ಲದೆ ಮಾಡೋದಿರಲ್ಲ, ಆದರೆ ರಸ್ತೆ ಇಲ್ಲ ಅನ್ನೋದನ್ನು ಉದ್ದೇಶಪೂರ್ವಕವಾಗಿ ಮಾಡಿಸ್ತಾ ಇದ್ದಾರೆ. ಮಳೆ ಬಂದ್ರಂತೂ ಮನೆಗಳಿಗೆ ನೀರು ನುಗ್ಗುತ್ತೆ. ನಮ್ಮದು ಹಳ್ಳದಲ್ಲಿರ್ತಕ್ಕಂಥ ಮನೆ ನೀರು ಅಂತ ಹೋಗಿರುತ್ತೆ. ಆ ಮನೆ ಒಳಗಡೆ ಹಾವುಗಳು, ಕಪ್ಪೆಗಳು, ಚೇಳುಗಳು, ಆಳು ಮೂಳು ಎಲ್ಲ ಒಳಗೆ ನುಗ್ಗಿರ್ತವೆ. ಮನೆಯೊಳಗೆ ನೀರು ಇಷ್ಟು ಒಂದು ಅಡಿ ನಿಂತಿರ್ತದೆ ಮಳೆಗಾಲದಲ್ಲಿ. ಈ ಥರ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಯಾವುದೇ ಸರ್ಕಾರದವರಾಗಲಿ ಯಾರು ಕೂಡ ಇದು ಯಾವುದೇ ಅಧಿಕಾರಿಗಳಾಗಲಿ ನಮಗೆ ಕ್ರಮವನ್ನು ಏನು ಕೂಡ ಕೈಗೊಳ್ಳದೇ ಇರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ವಿಷಾದನೀಯ ಅಂತ ನಾನು ಭಾವಿಸ್ತೀನಿ ಸರ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಈಸ್ತೂರು ಗ್ರಾಮದಲ್ಲಿ ಕಳೆದ ಹಲವಾರು ವರ್ಷಗಳ ಹಿಂದೆ ಮನೆಯನ್ನು ನಿರ್ಮಿಸಿದ್ದು, ಈಗ ಅಕ್ಕಪಕ್ಕದ ನಿವಾಸಿಗಳು ರಸ್ತೆ ಇಲ್ಲವೆಂದು ರಸ್ತೆಗೆ ಪಿತೂರಿಯನ್ನು ಮಾಡುತ್ತಿದ್ದು, ಈ ಬಗ್ಗೆ ಲೆಕ್ಚರರ್ ಮುನೀಂದ್ರರವರು ಹಾಗೂ ಚನ್ನಭೈರಪ್ಪನವರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ತಾಲೂಕ್ ಪಂಚಾಯಿತಿ ಸಿಇಒ, ಜಿಲ್ಲಾ ಪಂಚಾಯಿತಿ ಸಿಇಒ ಸೇರಿದಂತೆ AC, DC ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಹಾಗೂ ಕಂದಾಯ ಸಚಿವರಿಗೂ ಕೂಡ ದೂರುಗಳನ್ನು ನೀಡಿದ್ದು, ಆದೇಶಗಳನ್ನು ಮಾಡಿದ್ದರೂ ಕೂಡ ಸ್ಥಳೀಯರಿಂದ ಕಿರುಕುಳ ನಿಲ್ಲುತ್ತಿಲ್ಲ. 40 ವರ್ಷಗಳ ಹಿಂದೆ ನಾವು ಇಲ್ಲಿ ಮನೆಯನ್ನು ನಿರ್ಮಿಸಿದ್ದೆವು, ಇದೇ ರಸ್ತೆಯಲ್ಲಿ ಓಡಾಡುತ್ತಿದ್ದೆವು. ಆದರೆ ಅಕ್ಕಪಕ್ಕದವರು ನಮಗೆ ರಸ್ತೆಗೆ ಕಿರಿಕಿರಿಯನ್ನು ಮಾಡುತ್ತಿದ್ದಾರೆ. ಇದೇ ರೀತಿ ಮುಂದುವರೆದರೆ ನಾವು ಪ್ರತಿಭಟನೆಯನ್ನು, ಧರಣಿಯನ್ನು ಕೂಡ ಮಾಡಬೇಕಾಗುತ್ತದೆ. ನಾನು ಲೆಕ್ಚರರ್ ಆಗಿ ಕೃಷ್ಣರಾಜಪುರದಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ನಮ್ಮ ಅಣ್ಣನವರು ಊರಿನಲ್ಲಿ ಮನೆ ಕಟ್ಟಿಕೊಂಡಿದ್ದಾರೆ. ಸದ್ಯ ನಮ್ಮ ತಂಗಿ ಮತ್ತು ಮಕ್ಕಳು ಈ ಮನೆಯಲ್ಲಿ ವಾಸ ಮಾಡುತ್ತಿದ್ದು, ಸ್ಥಳೀಯರಿಂದ ಕಿತಾಪತಿ ಪಿತೂರಿ ಜಾಸ್ತಿಯಾಗಿದ್ದು ರಸ್ತೆಗೆ ಸಮಸ್ಯೆ ಉಂಟಾಗಿದೆ. ಇನ್ನು ಮಳೆ ಬಂದರಂತೂ ಮಳೆ ನೀರು ಮನೆಯಲ್ಲಿ 2 ಅಡಿಯಷ್ಟು ನಿಲ್ಲುತ್ತದೆ. ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯವಿಲ್ಲ. ದಯಮಾಡಿ ನಮಗೆ ರಸ್ತೆಯನ್ನು ನಿರ್ಮಿಸಿಕೊಡಬೇಕೆಂದು ಮುನೀಂದ್ರರವರು, ಚನ್ನಭೈರಪ್ಪನವರು ಹಾಗೂ ಭಾರತೀಯರವರು ಮನವಿ ಮಾಡಿದ್ದಾರೆ. ಇನ್ನು ವಿದ್ಯಾವಂತನಾಗಿ ಲೆಕ್ಚರರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ನನಗೆ ಈ ರೀತಿ ಆದರೆ ಇನ್ನು ಬಡ ಜನರಿಗೆ, ಅವಿದ್ಯಾವಂತರಿಗೆ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ? ಮೂಲಭೂತ ಸೌಕರ್ಯಗಳನ್ನು ನೀಡುವ ಸರ್ಕಾರ ಈ ರೀತಿಯಾಗಿ ಮೀನಾಮೇಷ ಎಣಿಸುತ್ತಿದ್ದರೆ ನಾವು ಬದುಕುವುದಾದರೂ ಹೇಗೆ ಎಂಬ ಪ್ರಶ್ನೆಯನ್ನು ಮಾಡಿದ್ದಾರೆ. ಮುನೀಂದ್ರ ಅಂತೇಳಿ ನಾನು ಲೆಕ್ಚರ್ ಕೆಲಸ ಮಾಡ್ತಾ ಇದ್ದೀನಿ. ವಿದ್ಯಾವಂತರಿಗೆ ಇಲ್ಲಿ ಎಜುಕೇಶನ್ ಮಾಡತಕ್ಕಂಥವ್ರಿಗೆ ದೌರ್ಜನ್ಯ ಅಂತದ್ದು ನಡೀತಾ ಇದೆ. ದಲಿತರ ಮೇಲೆ ದೌರ್ಜನ್ಯ ಅಂತ ನಡೀತಿದೆ. ಮೂಲಭೂತ ಸೌಕರ್ಯದಿಂದ ಕೊರತಾ ಇರ್ತಕ್ಕಂಥ ಈ ಒಂದು ಮನೆಗಳಿಗೆ, ಅದರಲ್ಲೂ ನಮ್ಮ ಮನೆಗೆ ಅಂತ ಬೇಕಂತಲೇ ಉದ್ದೇಶಪೂರ್ವಕವಾಗಿ ಒಂದು ಉಪಟಳವನ್ನು ಕೊಡ್ತಾ ಇದ್ದಾರೆ. ನಾವು ಈಗಾಗಲೇ 40 ವರ್ಷಗಳಿಂದ ಇಲ್ಲಿ ಓಡಾಡ್ತಾ ಇದ್ದೀವಿ. ನಮ್ಮ ಮನೆ ಕಟ್ಟಿನೇ ಒಂದು 40-50 ವರ್ಷ ಆಗಿದೆ. ಆವಾಗಲಿಂದಲೂ ಇದೇ ಜಾಗದಲ್ಲಿ ಓಡಾಡ್ತಾ ಇದ್ದೀವಿ. ಉದ್ದೇಶಪೂರ್ವಕವಾಗಿ ಬೇಕಂತಲೇ ಆ ಕಡೆಯವರು ಈ ಕಡೆಯವರು ಕಲ್ಲಾಕೊಂಬರೋದು, ಮಣ್ಣಾಕೊಂಬರೋದು, ಚಪ್ರ ಎತ್ತುವಂಥದ್ದು, ಕೂಚುಗಳೆತ್ತುವಂಥದ್ದು, ಇದೆಲ್ಲವನ್ನು ಮಾಡಿ ತೊಂದರೆ ಮಾಡ್ತಾನೆ ಇದ್ದಾರೆ. ಈಗಾಗಲೇ ನಾವು ಸುಮಾರು ಬಾರಿ ಅರ್ಜಿಗಳನ್ನು PDOಗೆ, EOಗೆ, CEOಗೆ, DCಗೆ, ACಗೆ, ಮಾನ್ಯ ಕಂದಾಯ ಸಚಿವರಿಗೂ, ಗ್ರಾಮೀಣಾಭಿವೃದ್ಧಿ ಸಚಿವರಿಗೂ ಎಲ್ಲರಿಗೂ ಅರ್ಜಿಗಳನ್ನು ಕೊಟ್ಟಿದೆ. ಈಗಾಗಲೇ ರಸ್ತೆ ಮಾಡದೆ ಹಾಗೇನೇ ಕಾಲ ಕಳೀತಾ ಇದ್ದಾರೆ. ನಮಗಂತೂ ಶೋಷಣೆ ನಡೀತಾ ಇದೆ. ಇಲ್ಲಿ ದೌರ್ಜನ್ಯ ಅಂತ ನಡೀತಾ ಇದೆ. ಕೇಳಕ್ಕೆ ಹೋದರೆ ನೀನು ಯಾರು ಮಾಡೋಕ್ಕೆ ಏನೇನು ಎತ್ತ ಅಂತೇಳಿ ದೌರ್ಜನ್ಯ ಎಸ್ತಾ ಇರ್ತಾರೆ. ಇಲ್ಲಿ ಒಬ್ಬ ವಿದ್ಯಾವಂತರಾಗಿ, ಒಬ್ಬ ಲೆಕ್ಚರರ್ ಆಗಿರ್ತಕ್ಕಂಥ ನಮ್ಮ ಮನೆಗೆ ರಸ್ತೆ ಸಿಗ್ತಾಯಿಲ್ಲ, ರಸ್ತೆ ಜಾಗ ಸಿಗ್ತಾಯಿಲ್ಲ, ಸಾರ್ವಜನಿಕವಾದಂತಹ ಒಂದು ರಸ್ತೆ ಇಲ್ಲ. ಇನ್ನು ಅವಿದ್ಯಾವಂತರಿಗೆ ಇನ್ನೆಷ್ಟು ಮಟ್ಟಿಗೆ ಸರ್ಕಾರದಲ್ಲಿ ನಮ್ಮ ನ್ಯಾಯ ಸಿಗ್ತಾ ಇದೆ. ಈ ರೀತಿ ತೊಂದರೆನ ಅನುಭವಿಸ್ತಾ ಇರ್ತಕ್ಕಂಥದ್ದು ನನಗಂತೂ ನೋವಿನ ಸಂಕಟ ಆಗ್ತಿದೆ. ಪ್ರತಿದಿನ ಮಾನಸಿಕವಾದಂಥ ಕಿರುಕುಳ, ಮಾನಸಿಕವಾದಂಥ ಹಿಂಸೆ ಆಗಿಬಿಟ್ಟಿದೆ. ಜೀವನ ಮಾಡೋಕ್ಕೆ ಆಗದೇ ಇರ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಬಂದುಬಿಟ್ಟಿದೆ ಸರ್. ಇಲ್ಲಿ ಓಡಾಡೋಕ್ಕೆ ಆಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ ಸರ್. ಅಕ್ಕಪಕ್ಕ ತೊಂದರೆ ಮಾಡ್ತಿರ್ತಕ್ಕಂಥವ್ರು ಮಹೇಶ ಅನ್ನತಕ್ಕಂಥವ್ರು, ಪ್ರದೀಪ ಅನ್ನತಕ್ಕಂಥವ್ರು, ಅಶೋಕ್ ಅನ್ನಂಥವ್ರು, ಚನ್ನಕೇಶವ್ ಅಂತಕ್ಕಂಥವ್ರು, ಭಾರತಮ್ಮ ಅನ್ನತಕ್ಕಂಥವ್ರು, ಮತ್ತು ಛಾಯಾಪುತ್ರಿ ಅಂತಕ್ಕಂಥವ್ರು, ಈ ಸುತ್ತು ಮನೆಗಳಿರ್ತಕ್ಕಂಥವ್ರೆಲ್ಲರೂ ಕೂಡ ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಇದು ಬಿಟ್ಟು ಬೇರೆ ರಸ್ತೆ ಯಾವುದಿಲ್ಲ ಸರ್. ಸುಮಾರು ವರ್ಷ ನಾವು ಇಲ್ಲೇ ಓಡಾಡ್ತಾ ಇರ್ತಕ್ಕಂಥ ಸರ್. ಬೇರೆ ಯಾವುದೂ ರಸ್ತೆ ಇಲ್ಲ ಸರ್. ನಮಗೆ ಇದರಿಂದ ನಮಗೆ ರಸ್ತೆ ಆಗಬೇಕು ಸರ್. ಸಾರ್ವಜನಿಕ ರಸ್ತೆ ಆಗಬೇಕು, ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ಬೇಕು ಸರ್. ನಮಗೆ ರಸ್ತೆಯೇ ತೊಂದರೆ ಆಗಲೇಬಾರ್ದು. ಇನ್ಮೇಲೆ ರಸ್ತೆ ಅನುಕೂಲ, ಹಲವಾರು ಮನೆಗಳು ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ನಾನು ಒಬ್ಬನಿಗೆ ಅಲ್ಲ, ಎಲ್ಲ ಮನೆಗಳಿಗೂ ಇದು ಅನುಕೂಲ ಆಗುತ್ತೆ. ಅಂತಹ ಒಂದು ಜಾಗ ಇದು, ರಸ್ತೆ ಇದು ಮಾಡಿಕೊಡ್ಬೇಕು ಸರ್. ನಿಮಗೆ ಮನೆ ಕಟ್ಟಿದ್ದು ಇದೆಲ್ಲ ಸರ್ಕಾರಿ ಜಾಗ ಆಗಿದ್ದು ನಾವು ಮನೆ ಕಟ್ಕೊಂಡಿದ್ದೀವಿ. ನಮಗೆಲ್ಲ 94C ಹಕ್ಕುಪತ್ರದಲ್ಲಿ ಕೊಟ್ಟಿದ್ದಾರೆ. ರಸ್ತೆ ಮಾತ್ರ ಇಲ್ಲ ಈ ಜಾಗಕ್ಕೆ. ಆ ರೀತಿ ನಮಗೆ ಸಮಸ್ಯೆ ಒದಗ್ತಾ ಇದೆ ಸರ್. ಸರ್ಕಾರ ಏನು ಹೇಳುತ್ತೆ, ಮೂಲಭೂತ ಸೌಕರ್ಯಗಳನ್ನು ಎಲ್ಲ ಮನೆಗಳು ಒದಗಿಸ್ಕೊಡ್ಬೇಕಂತ ಹೇಳ್ತಾ ಇದೆ. ಆದರೆ ನಮ್ಮ ಮನೆಗೆ ಮಾತ್ರ ಇದುವರೆಗೂ ಸಿಗ್ತಾ ಇಲ್ಲ. ಹಾಗೆ ನ್ಯಾಯ ಸಿಗದೆ ಹಾಗೆ ಇದೆ ಸರ್. ಓಡಾಡೋಕ್ಕೆ ದಾರಿ ಬಿಡಲ್ಲ. ಏನು ಮಾಡ್ಕೊಂತೀರಿ, ಯಾರನ್ನ ಕರ್ಕೊಂಬತ್ತೀರಿ? ಒಡ್ಯಾಕೆ ಬರ್ತಾರೆ, ಬಡ್ಯಾಕೆ ಬರ್ತಾರೆ, ದೊಣ್ಣೆ ಎತ್ಕೊಂಡು ಬರ್ತಾರೆ. ರಾತ್ರಿ ಹೊತ್ತು ನಾನು ಇರೋದು ಒಬ್ಳೆ, ಬಂದು ಬಾಕಲು ತಟ್ಟೋದು, ಭಾರಿ ಹಿಂಸೆ ಆಗ್ತಂತ ಕೇಶವ ಹಿಂದೆ ಒಂದು ಕಿತ ಹೊಡೆದ್ಬಿಟ್ಟು ಮನೆ ಹತ್ರ ಬಂದು ಹೊಡೆದ್ಬಿಟ್ಟು ಹೋಗ್ಯವ್ರಿ. ಕೆಲಸಕ್ಕೆ ಬಂದು ಹೋಗ್ಬಿಟ್ಟಿದ್ದೆ ಸರ್. ನಮ್ಗೆ ಇಲ್ಲಿ ಇರೋಕ್ಕೆ ಆಗ್ತಾ ಇರಲ್ಲ. ಕೇಶವ, ಭಾರತಮ್ಮ, ಪ್ರದೀಪ, ಪ್ರಕಾಶ, ಛಾಯಾ,
ಇಲ್ಲ ಅಂತಾರೆ ಮನೆ ನಮ್ಮ ಮನೆ ದುಡ್ಡು ಹಾಕ್ತೀನಿ, ಅದ್ಯಾರು ಬರ್ತಾರೋ ಬರಲಿ, ಡೆಮಾಲೇಷನ್ ಮಾಡಿಸ್ತೀನಿ ಅಂತ ಕೇಸ್ಗಳನ್ನ ಹಸುಗಳು 2 ಹಸು ಮೇಕೆಗಳು ನಾವು ಯಾವತ್ತೂ ಇಲ್ಲೇ ಓಡಾಡ್ಬೇಕು. ನೀರಿಗೆ ಹೋಗ್ಬೇಕಾಗ್ಲಿ, ಒಂದು ಕಸ ತಗೊಂಡು ಹೋಗ್ಲಿ, ಒಂದು ಮೇವಕ್ಕೆ ಹೋಗ್ಲಿ, ಇಲ್ಲೇ ಬರಬೇಕು, ಇಲ್ಲೇ ಹೋಗ್ಬೇಕು. ಇನ್ನು ಬರ್ಲಿಸೋದೇ ಇಲ್ಲ. ಅಡ್ಡಾಕ್ರೆ ಸಾಯಿಸ್ತೀನಿ, ಯಾರು ಬಂದು ಏನೂ ಮಾಡೋಕ್ಕಾಗಲ್ಲ, ಇದನ್ನೇ ಓದೋ ಮಾಡ್ತಾರೆ. ನಿನ್ನೆ ಸ್ಟೇಷನ್ದಾಗ ಒಬ್ಬನ ಪ್ರಕಾಶ್ ಅಂದನು, ಇಲ್ಲಿ ನಿಂಗೆ ಕಾಯಿಸಿ ಬಾ ಓಡಾಡಯ್ಯ ಅಂತ ಹೇಳ್ತಾನೆ ಸರ್. ನಿಮ್ಮ ಹೆಸರಮ್ಮ? ಬರ್ತಮ್ಮ. ಕಂಪ್ಲೇಂಟ್ ಕೊಟ್ಟರು. ಈಗಾಗಲೇ 2016-17ರಿಂದ ಈ ಒಂದು ರಸ್ತೆ ಸಮಸ್ಯೆ ಉಲ್ಬಣ ಆಗಿರುತ್ತೆ. ಸ್ಟಾರ್ಟ್ ಆಗಿರೋದೇ ಆವಾಗಲೇ. ಸೊ ಸ್ಟಾರ್ಟ್ ಆದಾಗಿಂದ ನಾವು ಸುಮಾರು ಸರ್ತಿ ಇಒಗೆ, PDOಗೆ, AC/DC ಅರ್ಜಿ ಕೊಟ್ಕೊಂಡು ಬಂದಿದ್ದೀನಿ. PDO ಅವ್ರು ಬರ್ತಾರೆ, ನೋಡ್ತಾರೆ, ಆಯ್ತು ಅವ್ರು ಏನಾಗಿದೆ ಸಮಸ್ಯೆ, ಭಯಪಟ್ಬಿಟ್ಟು ಸುಮ್ಮನೆ ಹೋಗ್ತಾರೆ, ಏನು ಮಾಡದೆ ಹೊರಟೋಗ್ತಾರೆ. ಪೊಲೀಸರ ಸಮ್ಮುಖದಲ್ಲಿ ಒಂದ್ಸಲ ಬಂದು ಅವ್ರು ಕಾಂಪೌಂಡ್ ಹಾಕಿ ನಮ್ಮ ಜಾಗವನ್ನು ಅವ್ರಿಗೆ ಬಿಡಿಸಿ, 8 ಅಡಿಗಳಷ್ಟು ನಾವು ಸೋವನ್ನು ಬರೆದಿರ್ತಕ್ಕಂಥ ಜಾಗವನ್ನು ಅವ್ರಿಗೆ ಬಿಡಿಸಿ, ರಸ್ತೆಗೆ ಅಂತೇಳಿ 14 ಅಡಿಯಷ್ಟು ಬಿಡಿಸ್ಬಿಟ್ಟು ಹೋಗಿದ್ದಾರೆ ಸರ್. 14 ಅಡಿ ರಸ್ತೆಗಳನ್ನು ಬಿಡಿಸಿದ್ರು ಕೂಡ ಈಗ ಅದನ್ನು ಒತ್ತುವರಿ ಮಾಡ್ಕೊಂಡು ಬರ್ತಾ ಇರೋದು. ಕಲ್ಲು ಹಾಕೋದು, ಮಣ್ಣು ಹಾಕೋದು, ಎತ್ತರವಾಗಿ ಕಲ್ಲುಗಳು ಹಾಕ್ಬಿಡೋದು, ಮುಟ್ಟಕ್ಕೆ ಆಗಬಾರ್ದು ಅಷ್ಟು ದೊಡ್ಡ ಬಾರ್ ಗಾತ್ರವಾದಂಥ ಕಲ್ಲುಗಳು ಹಾಕ್ಬಿಡೋಂಥದ್ದು, ಎತ್ತೋದೇ ಇಲ್ಲ, ಯಾರು ಎತ್ತೋದಿಲ್ಲ, ಯಾವುದೇ ಹಾಕಿದ್ದಾರೆ ಅನ್ನುವಂತಹ ಒಂದು ದೌರ್ಜನ್ಯವನ್ನು ಮಾಡ್ತಾ ಇರ್ತಾರೆ ಸರ್. ಈ ಒಂದು ದಲಿತರ ಮೇಲೇ ದೌರ್ಜನ್ಯ ಅಂತ ನಡೀತಾ ಇದೆ ಸರ್. ಮೊದಲ ಬಾರಿಗೆ PDO ಇಂದ ಕೊಟ್ಟೆ. PDOಗೆ ಒಂದು 4-5 ಬಾರಿ ಕೊಟ್ಟಿದ್ದೀನಿ. ಹಳೆ PDOಗಳು, ಹೊಸ PDOಗಳು, ಅದು 10 ಸರಿ ಕೊಟ್ಟಿದ್ದೀವಿ ನಾವು. ಅದಾದಮೇಲೆ EO ಕೊಟ್ಟೆ, EO ಆದಮೇಲೆ CO ಕೊಟ್ಟೆ, CO ಆದಮೇಲೆ AC/DC ಮತ್ತು ಜಿಲ್ಲಾ ಪಂಚಾಯತಿಗೆ ಮತ್ತು ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ, ಕಂದಾಯ ಸಚಿವರಿಗೆ ಅಲ್ಲಿಂದ ಲೆಟರ್ಗಳು ಬಂದಿದೆ ಸರ್. ಆಲ್ರೆಡಿ ಈ DC-ಯಿಂದ ಲೆಟರ್ ಬಂದಿದೆ, ರಸ್ತೆ ಮಾಡಿಕೊಡಿ ಅವ್ರಿಗೆ ಅಂತೇಳಿ. ಇಂದ AC ಅವರು EOಗೆ ಬರ್ಕೊಟ್ಟಿದ್ದಾರೆ, EO ಅವರು PDOಗೆ ಹಾಕಿದ್ದಾರೆ. ಬೆಂಗಳೂರು ಜಿಲ್ಲಾ ಪಂಚಾಯತಿಂದ ಸುಮಾರು 2-3 ಸಾರಿ ಬಂದಿದೆ ಅರ್ಜಿಗಳು, ರಸ್ತೆ ಮಾಡಿ ಅದನ್ನು ರಸ್ತೆಯನ್ನು ಮಾಡಿಕೊಡಿ ಅವ್ರಿಗೆ ಅಂತೇಳಿ. ಆದರೂ ಕೂಡ ಮಾಡದೆ ಹಾಗೆ ಇಟ್ಟಿದ್ದಾರೆ ಸರ್. ನೋಡಿ ಸರ್, ಗ್ರಾಮ ಪಂಚಾಯತಿಯಿಂದ ಬಂದಿದೆ, ಜಿಲ್ಲಾ ಪಂಚಾಯತಿಯಿಂದ ಬಂದಿದೆ. 2017 ಗಲಾಟೆ ಆಗಿದ್ದು ಅದು ಹೇಳ್ಬಿಡು. 2017ರಲ್ಲಿ ಗಲಾಟೆ ಆಗಿ ಆ ಪೊಲೀಸ್ ಸ್ಟೇಷನ್ಲಿ ಇವರೆಲ್ಲರೂ ಬಂದು ಅವ್ರು ಬಂದ್ಬಿಟ್ಟು ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ದೌರ್ಜನ್ಯ ಮಾಡಬಾರ್ದು ಅಂತೇಳಿ ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. NCR ಆಗಿದೆ, ರಸ್ತೆಗೆ ತೊಂದರೆ ಮಾಡಬಾರ್ದು, ಯಾವುದೇ ರಸ್ತೆ ವಿಚಾರದಲ್ಲಾಗಲಿ ಬೇರೆ ವಿಚಾರದಲ್ಲಾಗಲಿ ತೊಂದರೆ ಮಾಡಬಾರ್ದು ಅಂತೇಳಿ ಮುಚ್ಚಳಿಕೆಯನ್ನು ಬರ್ಸ್ಕೊಂಡಿದ್ದಾರೆ. ಆದರೂ ಕೂಡ ಪದೇ ಏನು ಎಗ್ಗಿಲ್ಲದೆ, ಭಯವಿಲ್ಲದೆ ಅವರು ಈ ರೀತಿ ದೌರ್ಜನ್ಯ ಎಸ್ತಾ ಬರ್ತಾ ಇದ್ದಾರೆ ಸರ್. ನಮ್ಮ ಮೇಲೆ ಇರ್ಬೋದು ಸರ್, ಇದಕ್ಕೆ ರಾಜಕೀಯ ಕುಮ್ಮಕ್ಕು ಕೂಡ ಇರ್ಬೋದು, ಅಥವಾ ಬಲಾಢ್ಯರಿಂದನೂ ಕೂಡ ಇದರ ಒಂದು ಕುಮ್ಮಕ್ಕು ಅನ್ನೋಂಥದ್ದು ನಡೀತಾ ಇದೆ ಸರ್. ಹಣದ ಬಲ, ತೋಳು ಬಲ, ಈ ಒಂದು ಬಲಗಳಿಂದ ಅವರು ದೌರ್ಜನ್ಯ ಎಸ್ತಾ ಬರ್ತಾ ಇದ್ದಾರೆ ಸರ್. ನಮ್ಮ ಮೇಲೆ ರಸ್ತೆ ಆಗಲಿಲ್ಲ ಅನ್ನೋ ಮಟ್ಟದಲ್ಲಿ ಆದರೆ ನಾವು ಧರಣಿಯನ್ನು ಕೂತ್ಕೊಳ್ತೀವಿ, ಇದೇ ರಸ್ತೆಯಲ್ಲಿ ಧರಣಿಯನ್ನು ಕೂತ್ಕೊಳ್ತೀವಿ. ಪಂಚಾಯತ್ ಆಫೀಸ್ ಹತ್ರ, ತಾಲೂಕು ಆಫೀಸ್ ಹತ್ರ ನಾವು ಧರಣಿಯನ್ನು ಕೂತ್ಕೊಂಡು ಮುಂದಿನ ಹೋರಾಟವನ್ನು ಮಾಡಬೇಕಂತೇಳಿ ನಾವು ಈ ಮೂಲಕ ಇದು ಮಾಡ್ತಾ ಇದ್ದೀವಿ ಸರ್. ದಲಿತರಿಗೇ ನಮಗೇನೆ ತೊಂದರೆ ಕೊಡ್ತಾರೆ. ಯಾಕೆ ಗೊತ್ತಾ, ಅವರೇ ಬೆಳಿಬೇಕು, ಬೇರೆ ಯಾರೂ ಬೆಳಿಬಾರ್ದು. ಅದಕ್ಕೋಸ್ಕರ ಆ ಉದ್ದೇಶದಿಂದ ಇವರೆಲ್ಲ ಸೇರಿ ನಮ್ಮನ್ನು ತುಳಿಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಬಟ್ ಏನಪ್ಪ ಅಂತಂದರೆ ಇವರು ಊರಲ್ಲಿರಲ್ಲ, ಕೇರ್ಪುರದಲ್ಲಿ ಲೆಕ್ಚರರಾಗಿ ಕೆಲಸ ಮಾಡ್ತಾರೆ, ಹೊಸಕೋಟೆಯಲ್ಲಿ ಮನೆ, ನಾನು ಊರಲ್ಲಿ ಮನೆ, ನನ್ನ ತಂಗಿ ಒಬ್ಬಳೇ ಇರ್ತಾಳೆ. ಈ ಒಂದು ಉದ್ದೇಶ ಇಟ್ಕೊಂಡು ಇವ್ರು ನೋಡಿಸ್ಬೇಕು, ಬೇರೆ ಎಲ್ಲ ನಾವೇ ಹಾಕ್ಕೊಂಬಿಡೋಣ. ಯಾರು ಈ ಉದ್ದೇಶ ಕೇಶವಂದು, ಅವನ್ಯಾರೋ ಪ್ರಕಾಶ್ನೋ, ಪ್ರದೀಪ್ನೋ, ಭಾರತಮ್ಮಂದು, ಅವ್ರ ಕುಟುಂಬಸ್ಥರು ಉದ್ದೇಶಪೂರ್ವಕವಾಗಿ ಅವ್ರ ಜಾಸ್ತಿ ಅಂದರೆ ಅವರೇ ಮಾಡ್ತಾ ಇರೋದು. ಇವ್ರು ಹೇಳೋದೇನೋ ರಸ್ತೆ ಬಿಡೋದಿಲ್ಲ, ಮರ ಒಯ್ದು ಮಾಡಿಸ್ಕೊಂಡ್ರು, ನಾವು ಯಾಕೆ ಬಿಡ್ಬೇಕು? ಈಗ ಅಲ್ಲಿ ಸೈಟ್ ಅವ್ರ ಪ್ರಕಾರ ಬಿಟ್ಟಿದ್ದಾರೆ, ರಸ್ತೆ ಮರ ಒಯ್ಕೊಂಡು ರಸ್ತೆ ಮಾಡ್ಕೊಂಡು ನಾವೇನು ತೊಂದರೆ ಕೊಡೋಲ್ಲ ಅಂತ ಅವ್ರು ಹೇಳ್ತಾರೆ. ಇವರು ರಸ್ತೆ ಮರ ಒಯ್ದು ಮಾಡಲ್ಲ ಅಂತ ಇವ್ರು ಹೇಳ್ತಾರೆ. ಇವ್ರು ಒಪ್ಪೋದು ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ತಾನೇ, ನಮಗೇನು ನ್ಯಾಯ ಬಿಡವಾ? ದುಡ್ಡಿದೆ ಅಂತ ಹೇಳ್ಬಿಟ್ಟು ದೌರ್ಜನ್ಯ ಮಾಡ್ತಾರೆ ನಮ್ಮ ಮೇಲೆ. ನಾವು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ದೌರ್ಜನ್ಯ ಮಾಡ್ತಾರೆ. ಇದು ಸರಿನಾ? ಇರ್ಬೇಕು ನಾವು ರಸ್ತೆ ಮೇಲೆ ಮನೆ ಬೇಡವಾ? ಮನೆದ ಮೇಲೆ ರಸ್ತೆ ಬೇಡವಾ? ನೀರು ಬೇಡವಾ? ದೀಪ ಬೇಡವಾ? ಚರಂಡಿ ಬೇಡವಾ? ನಾವೇನು ಬಿಟ್ಟು ಓಡಾಡ್ಬೇಕು ಇವ್ರಿಗೆ ಬಯಸಕ್ಕೆ ಭಯ ಬಿದ್ದು? ಅವ್ರಿಗೆ ಮಾತ್ರ ಎಲ್ಲ ಅನುಕೂಲಗಳು ಬೇಕು. ಅದೇ ಹಿಂದೆ ಅವ್ರದ್ದು ಮುಂದೆ ನಾವು ಈ ಥರ ಮಾಡಿದ್ರೆ ಸುಮ್ಮನೆ ಇರೋರು ಅವರು. ಮುರುಸದಲ್ಲಿ ಗಲಾಟೆ ಆದಾಗ ಬಂದು ಊರು ಮೆಂಬರ್ ಯಾರು ಮುರಳಿ ಅಂತ ಹೇಳ್ಬಿಟ್ಟು PDO ಎಲ್ಲ ಬಂದು ಮಾತಾಡಿದರು. ಆಯಿತು ನಾನೇನು ಮಾಡಲ್ಲ ಅಂದರೆ ಮತ್ತೆ 11 ಗಂಟೆ ರಾತ್ರಿಯಲ್ಲಿ ನಾವ್ಯಾರು ಇರೋದಲ್ಲ ಬಂದು ಸ್ಟಾರ್ಟ್ ಮಾಡಿ ಕಲ್ಲು ಎತ್ತಿ ಇದು ಮಾಡಿ ದೊಡ್ಡ ಹಾಕಕ್ಕೆ ಹೋಗಿದ್ದಾರೆ. ಆವಾಗ ಒಂದೊಂಟು ಕಾಲ್ ಮಾಡಿದ್ರು ಪೊಲೀಸ್ನವರು, ಆಯಿತು ಮಾಡಲ್ಲ ಅಂತಾರೆ. ಪೊಲೀಸ್ ಬಂದಾಗ ಮಾಡಲ್ಲ ಅಂತಾರೆ. ಮತ್ತೆ 10 ನಿಮಿಷಕ್ಕೆ ಅದೆಷ್ಟು ಆ ಕೆಲಸ ಅವ್ರು ಹೋದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ನಾವು ಇಲ್ಲಿ ಮನೇಲಿ ಇರೋಲ್ವಲ್ಲ, ಇದೇ ಸರಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಹಿಂಗೆ ಮಾಡಿ ಸುಮಾರು ಹಲವಾರು ಬಾರಿ ಇದು ಮಾಡಿದ್ದಾರೆ. ಲಾಸ್ಟ್ ಫೈನಲ್ ನಿಮ್ಮನ್ನು ಕರೆಸಿದ್ವಿ, ಈ ಮಾಧ್ಯಮ ಮುಖಾಂತರ ನ್ಯಾಯ ದೊರಕಿಸ್ಕೊಡಿ, ರಕ್ಷಣೆ ಕೊಡಿ, ರಸ್ತೆ ಮಾಡಿಸ್ಕೊಡಿ ದಯವಿಟ್ಟು ಸರ್. ಆವಾಗಲೇ ಸುಮಾರು 40 ವರ್ಷದಿಂದಲೇ ಮನೆ ಕಟ್ಟಿದಾಗ ಕಂಪ್ಲೇಂಟ್ ಕೊಟ್ಟು ಕೊಡ್ತಿಮೇಗೌಡ್ರು ಅಂತಿದ್ರು ಸರ್ಕಲ್. ಆವಾಗಲೇ ದೌರ್ಜನ್ಯದಿಂದನೇ ನಮಗೆ ಇದು ಮಾಡಿ ಇಟ್ಸಂದ್ರೆ ಹುಣಸಂಗೌಡರು
ಸ್ಥಳಕ್ಕೆ ಭೇಟಿ ಮಾಡಿ ಪರಿಶೀಲನೆ ಮಾಡಿ ಕಟ್ಕೊಳಪ್ಪ ಹಿಂಗೆ ನೀವು ಓಡಾಡಕ್ಕೆ ಆರಾಮಿದ್ದೀರಪ್ಪ ಅಂತ ಹೇಳ್ಬಿಟ್ಟು ಸುಮಾರು ಮೆಂಬರ್ಗಳನ್ನು ಡಿ ಪಿ ದಾಸಪ್ಪ ಅಂತಿದ್ದ ಮೆಂಬರು ಆತನು ಬಂದು ಇದು ಮಾಡ್ದ. ಆಮೇಲೆ ಮುರಳಿ ಬಂದು, ಆಮೇಲೆ ತಾಲೂಕ್ ಪಂಚಾಯತಿ ಮೆಂಬರ್ಗಳು ನಾಗರಾಜ್ ಅಂತ ಹೇಳ್ಬಿಟ್ಟು ಸುರೇಶು ಕೆಂಚೇಗೌಡರು ಬಂದು ಸುಮಾರು ಸತಿ ನ್ಯಾಯ ಮಾಡಿ ಅಂದಮೇಲೆ ಇವಾಗ ಯಾಕೆ ಬಿಡ್ಬೇಕೇನೋ ಅವ್ರ ಅಪ್ಪಂದು ಅವ್ರ ಅಮ್ಮಂದು ಅಂತ ಕೇಳ್ತಾರೆ. ಸರ್ಕಾರಿ ಗೋಮಾಳ ಆಗಿನೇ ಇಷ್ಟು ಮಾಡ್ತಾರೆ.